ಬರ್ರಿ ಇವಾಗ ಅರಿವಿ ಫೋಲ್ಡ್ ಮಾಡಿ ನೋಡ್ರಿ. ಫೋಲ್ಡ್ ಮಾಡಿ ಇಷ್ಟೇನು ರೀ 12 ಇಂಚ್ ಐತಿಲ್ಲ, ಒಂದೇ ಕಡೆ ನೋಡ್ಕೊಬೇಡ್ರಿ, 3 ತಾಕು ನೋಡ್ಕೊರಿ. ಫಸ್ಟು ನಡ್ಬರ್ಕ್ ರೀ, ಆ ಕಡೆ ಲಾಸ್ಟ್ ರೀ. ಹಂಗಂದ್ರೆ ಕರೆಕ್ಟ್ ಅಳತೆ ಗೊತ್ತಾಗುತ್ತೆ ರೀ. ನೀವು ಅವಸರ ಮಾಡಿ ಏನು ಮಾಡ್ತೀರಿ, ಒಂದೇ ಕಡೆ ಅಳತೆ ನೋಡ್ಕೊಂಡು ಮುಂಭಾಗದ ಅಳತೆ ನೋಡಿರ್ತೀರಿ, ನಡಬರ್ಕ ಹಿಂಭಾಗ ನೋಡಿರಲ್ರಿ. 1 ಇಂಚು 2 ಇಂಚು ಕಮ್ಮಿ ಬಂದರೂ ಜಂಪರ್ ಕೆಡೋ ಸಾಧ್ಯತೆ ಇರ್ತಾವೆ ನೋಡ್ರಿ. ಆ ಥರ ತಪ್ಪು ಯಾರು ಮಾಡಬೇಡ ಅಂತ ಹೇಳ್ತೀನಿ ನೋಡ್ರಿ. ಈಗ ಅರಿವಿ ಫೋಲ್ಡ್ ಮಾಡಿರಿ, ಫೋಲ್ಡ್ ಮಾಡಿ ಮತ್ತೆ ಅಳತೆ ತೊಗೋರಿ ಹೆಂಗೆ ಬಂದೈತೆ ಅಂತೇಳಿ ನೋಡ್ರಿ. ಈ ಥರ ಫೋಲ್ಡ್ ಮಾಡಿ ಸವನಾಗಿ ಹಾಕ್ಕೊಂಡು ನೋಡ್ಕೊರಿ. ಯಾಕಂದ್ರೆ ಕಟಿಂಗ್ ಮೇನ್ ಇರುತ್ತೆ ನೋಡ್ರಿ. ಎಷ್ಟು ನೀವು ಚೆನ್ನಾಗಿ ಕಟಿಂಗ್ ಮಾಡ್ತೀರಿ, ಫಿನಿಶಿಂಗೂ ಅಷ್ಟು ಚೆನ್ನಾಗಿ ಬರುತ್ತೆ ರೀ. ಕಟಿಂಗ್ ಸರಿಯಾಗಿ ಕಟಿಂಗ್ ಮಾಡಿರಿ ನೀವು. ಬರ್ರಿ ಇಲ್ಲಿ ನಾನು ಈ ಸದ್ಯ ಏನು ಮಾಡ್ತೀನಿ ರೀ, ಮತ್ತು ಅಳತೆ 12 ಇಂಚ್ ಕರೆಕ್ಟ್ ಐತೆ ಅಂತ ಅಳತೆ ನೋಡ್ಕೊತೀನಿ ರೀ. ಯಾಕಂದ್ರೆ ಒಮ್ಮೆ ಹಾಕೋರಾಗೆ ಏರುಪೇರು ಬಂದಿರ್ತೈತೆ ರೀ. ಇಲ್ಲಿ ನೋಡಿರಿ 14 ಇಂಚ್ ಐತೆ ರೀ. ಅದು ನಂಗೆ ಕ್ರಾಸ್ ಪಟ್ಟಿ ಕಮ್ಮಿ ಬರುತ್ತೆ, ಆಮೇಲೆ ತೊಗೊಂಡು ತೋರಿಸ್ತೀನಿ ರೀ ಅದು. ಬರ್ರಿ ಇವಾಗ ನೋಡೋಣ್ರಿ, ಇದು 12 ಇಂಚ್ ಬಂದೈತಿಲ್ಲ ಅಂತ ನೋಡ್ಕೊತೀನಿ ರೀ ಇನ್ನೊಮ್ಮೆ. ಯಾಕಂದ್ರೆ ಮೈ ಸುತ್ತ ಅಳತೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇಲ್ಲೇ ನಾನು ಎದೆ ಸುತ್ತ ಅಳತೆ 12 ಇಂಚಿನ ತೋರಿಸ್ರಿ ಅಂತ ಹೇಳಿದ್ರಿ. ಇವ್ರದ್ದು 12 ಇಂಚಿಂದ ಐತೆ ರೀ. ಬ್ಲೌಸ್ ಕಟಿಂಗ್ ಮಾಡಕತ್ತಿದ್ದೆ. ಬೆಲ್ಟ್ ಸೀರೆ ತೊಗೊಂಡಿದ್ದೀರಲ್ರಿ, ಬೆಲ್ಟ್ ಸೀರೆದು ಬ್ಲೌಸ್ ಕಟಿಂಗ್ ಮಾಡಕತ್ತೀನಿ ರೀ. ಇದನ್ನು ನಾನೇ ಹೊಲ್ದೀನಿ ರೀ, ಅಳತೆ ಜಂಪರ್ನು. ಅವ್ರು ಎಲ್ಲಿ ಹೊಲ್ಸಲ್ಲ ನೋಡ್ರಿ, ನಮ್ಮ ಕಡೆನೇ ರೀ. ನೀವು ಹೊಲ್ದಿದ್ದು ಮಸ್ತ್ ಆತವಕ್ಕ ಅಂತಾರೆ. ಹಂಗಂದ್ರೆ ಅವ್ರ ಅಳತೆ ಸಿಕ್ತಂದ್ರೆ ಹೊಲ್ಯಾಕೆ ಈಜಿ ಆಗುತ್ತೆ ನೋಡ್ರಿ. ನೋಡ್ರಿ ಇಲ್ಲೇ ನೋಡ್ರಿ ನಿಮ್ಗೆ ಕಾಣುತ್ತೆ ನೋಡ್ರಿ. 11.5 ಐತೆ ರೀ, 11.5 ಇಂಚ್ ಐತೆ. ನನಗೆ 11.5 ಐತಿ ರೀ, 11.5 ಇಂಚ್ ಐತೆ. 12 ಇಂಚ್ ಇಟ್ಕೋತೀನಿ ನೋಡ್ರಿ. ಯಾಕಂದ್ರೆ ಹೆಚ್ಚಿಗೆ ಇಟ್ಕೋಬೇಕು ರೀ, ಅರಿವು ಹೆಚ್ಚಿಗೆ ಇತ್ತಂದ್ರೆ ಏನು ಕೆಡ್ಸಲ್ಲ ನೋಡ್ರಿ. 12 ಇಂಚ್ ಇಟ್ಕೋತೀನಿ ರೀ. ಯಾಕಂದ್ರೆ 10.5 ಇತ್ತಂದ್ರೆ 11 ಇಟ್ಕೋರಿ, 11 ಇತ್ತಂದ್ರೆ 11.5 ಇಟ್ಕೋರಿ. ಇದು 11.5 ಐತೆ, 12 ಇಂಚ್ ಇಟ್ಕೋತೀನಿ ರೀ. ಖಂಡಿತ ನೀವು ಅರ್ಧ ಇಂಚ್ ಹೆಚ್ಚಿಗೆ ಕಟ್ ಮಾಡ್ಕೊರಿ. ಯಾಕೆ ಹೊಲಿಯಾಗ ಹೋಗುತ್ತೆ. ನೀವು ಏನು ಮಾಡಿಬಿಡ್ತೀರಿ, ಅದು ಎಷ್ಟೈತೆ ಅಷ್ಟೇ ಇಟ್ಟಂದ್ರೆ ಹೊಲಿಯಾಗ ಹೋಗಿ ಎಲ್ಲ ಹೋಗಿ ಕಮ್ಮಿ ಬಂದುಬಿಡ್ತೀರಿ ಅರಿವಿ. ಆ ತಪ್ಪು ಯಾರು ಮಾಡಬೇಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಬರ್ರಿ ಈಗ ನಾನು ಮುಂದೆ ಎಷ್ಟು ಐತೆ ನೋಡೋಣ ಬರ್ರಿ. ಮುಂಭಾಗ ಎಷ್ಟು ಐತೆ ರೀ, ಎಷ್ಟು ಇಂಚ್ ಐತೆ ನೋಡೋಣ ಬರ್ರಿ. ಇದು ಮುಂಭಾಗ 13.5 ಇಂಚ್ ಐತೆ ರೀ. ಇದು ಮುಂಭಾಗ 14 ಇಂಚ್ ಇಟ್ಕೊಂಡೀನಿ ರೀ. ಯಾಕಂದ್ರೆ ಅಸ್ತರ ಅರಿವಿ ಅಷ್ಟೇ ಅವ್ರು ಅಟ್ಟೆ ಕೊಟ್ಟಾರಿ. ಇದ್ರಾಗ ಅಸ್ತರ ಅರಿವಿಯಾಗ ಅಡ್ಜಸ್ಟ್ ಮಾಡ್ಕೊಂಡು ನಾನು ಯಾವ ಥರ ಹೊಲ್ತೀನಿ ನೋಡೋಣ ಬರ್ರಿ. ನೋಡಿರಿ 13.5 ಇಟ್ಕೊಂಡೀನಿ ನೋಡ್ರಿ. ಇಲ್ಲೇ ಅಸ್ತರ ಅರಿವಿಗೆ 14 ಇಂಚ್ ಐತೆ ರೀ. ನೋಡ್ತೀನಿ ರೀ, ನಾ ಕ್ರಾಸ್ ಪಟ್ಟಿ ಮತ್ತು ಬೇರೆ ತೊಗೋತೀನಿ ರೀ. ಯಾಕಂದ್ರೆ ಆಗಲ್ಲ ರೀ, 2.5 ಇಂಚ್ ಅಟ್ಟೆ ಇಟ್ಕೋತೀನಿ ರೀ ಕ್ರಾಸ್ ಪಟ್ಟಿ. ಈಗ ಮೊದಲು ಸೀದಾ ಲೈನ್ ಹಾಕಿ ಮೊದಲು ಅಸ್ತರ ಅರಿವಿ ಒಂದೇ ಸವನ ಕಟ್ ಮಾಡ್ಕೊರಿ. ಯಾಕಂದ್ರೆ ಇಂಚ ಇದ್ರೆ ಕಟ್ ಮಾಡಿ ಇದು ಆಮೇಲೆ ಹೊಲ್ಯಾಕೆ ಸರಿ ಆಗಲ್ಲ ರೀ. ಮೊದಲು ನೋಡ್ಕೊಂಡು ಆ ಕಡೆ ನಡಬರ್ಕ 3 ತಾಕು ನೋಡ್ಕೊಂಡು ಕರೆಕ್ಟಾಗಿ ಅಳತೆ ತೊಗೊರಿ. ಅಳತೆ ಮಾತ್ರ ಕರೆಕ್ಟ್ ತೊಗೊರಿ. ಅಳತೆ ಕರೆಕ್ಟ್ ತೊಗೊಂಡು ಹೊಲಿದ್ರಂದ್ರೆ ಕರೆಕ್ಟ್ ಬರ್ತೈತೆ ನೋಡಿರಿ. ಇಂಚ ಇದ್ದಿದ್ದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊರಿ ಅದನ್ನು. ಮುಂಭಾಗ ಇದು ಯಾಕಂದ್ರೆ ಒಂದು ತಳ್ಯಾಕ ಒಂದು ಮ್ಯಾಕ ಇದ್ದೇ ಇರ್ತಾವೆ ರೀ ಅಸ್ತರ ಅರಿವಿ. ಅವ್ರ ಮನೇನೂ ಕೊಟ್ಟಿರ್ತಾರೆ ನೋಡಿರಿ, ಹಳ್ಳಿ ಒಳಗೆ ಇರ್ತಾವೆ ರೀ. ಕಟ್ ಮಾಡ್ಕೊತೀನಿ ನೋಡಿರಿ ಇವಾಗ. ಕಟ್ ಮಾಡ್ಕೊಂಡು ಇದನ್ನು ಸವನಾಗಿ ಕಟ್ ಮಾಡ್ಕೊಂಡು ಅಳತೆ ಬ್ಲೌಸ್ನಾಗ ಅಳತೆ ತೊಗೊಂಡ್ರಿ. ಯಾಕಂದ್ರೆ ಅಳತೆ ಇನ್ನಿ ಮುಂಭಾಗ ಹಿಂಭಾಗ ಕೊಳ್ಳು ಎಷ್ಟಿರ್ತಂತ ಅಳತೆ ತೊಗೊಂಡು ಬರ್ರಿ. ನೋಡಿರಿ ಇಲ್ಲಿ ಹಿಂಭಾಗ 9.5 ಇಂಚ್ ಐತೆ ರೀ. 10 ಇಂಚ್ ಇಡ್ತೀನಿ ರೀ. ಯಾಕಂದ್ರೆ ಗಡಿಗೆ ಕೊಳ್ಳಲ್ಲ ರೀ. ಗಡಿಗೆ ಕೊಳ್ಳು ಇಟ್ಕೊಂಡ್ರಿ ಅಂದ್ರೆ ನೀವು ಖಂಡಿತ ಅರ್ಧ ಇಂಚ್ ತಳಕ್ಕೆ ಇಡ್ರಿ ಅಂತ ಹೇಳ್ತೀನಿ ನೋಡಿರಿ. ಯಾಕಂದ್ರೆ ಅಲ್ಲಿ ಮೂಲೆ ಬರ್ತೈತೆ ಅಲ್ರಿ, ಚಂದ ಕುಂದಿರ್ತೀರಿ. ನಾ ಗಡಿಗೆ ಕೊಳ್ಳು ಇದು ರೌಂಡ್ಗಳು 9.5 ಐತೆ ರೀ. ನಾ ಗಡಿಗೆ ಕೊಳ್ಳು ಇಟ್ಕೊಳಕತ್ತೀನಿ ರೀ. 10 ಇಂಚು ಇಟ್ಕೋತೀನಿ ನೋಡಿರಿ. ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ತೀನಿ ರೀ. ಇದು ಏನೈತೆ ಮುಂಭಾಗ ನೋಡಿರಿ. ನೀವು ಮುಂಭಾಗ ಈ ಥರ ಬೇಕಾದರೂ ಅಳತೆ ತೊಗೋರಿ. ಇಲ್ಲಿಕಂದ್ರೆ ಕ್ರಾಸ್ ಮ್ಯಾಗಾದರೂ ಅಳತೆ ತೊಗೊಳಕ್ಕೆ ಬರ್ತೀರಿ. ಇದು ನಾನು ನೋಡ್ಕೊಳಕತ್ತೀನಿ ತಡ್ರಿ ಅಳತೆ. ಈ ಥರ ಇಟ್ಬೇಕಾದ್ರೆ ಅಳತೆ ತೊಗೋರಿ. ಈ ಥರ ಆದ್ರೆ ಈ ಥರ ಇಟ್ಟು ಅಳತೆ ತೊಗೊಂಡ್ರೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೋರಿ. ಫಸ್ಟಿಗೆ ಏನೋ ಮಾಹಿತಿ ಐತಲ್ರಿ, ಆ ಥರ ತೊಗೊಂಡ್ರೆ ಅರ್ಧ ಇಂಚ್ ಏನು ಸೇರ್ಸೋದು ಬ್ಯಾಡ್ರಿ. ಬರ್ರಿ ಮುಂದಿನ ಕೊಳ್ಳು 7.5 ಇಂಚ್ ಐತೆ ನೋಡಿರಿ. ಹಿಂಗೆ ಕ್ರಾಸ್ ಮ್ಯಾಗ ತೊಗೊಂಡ್ರೆ 7 ಇಂಚ್ ಬರ್ತೀರಿ. ಒಂದು ಅರ್ಧ ಇಂಚ್ ಎಷ್ಟಿಗೆ ಇಟ್ಕೋರಿ. ಸೀದಾ ತೊಗೊಂಡ್ರೆ 7.5 ಇಂಚ್ ಇಟ್ಕೋರಿ. ಬರ್ರಿ ಇವಾಗ ಮುಂದೆ ಓಪನ್ ಇರೋದು ಈ ಸೈಡ್ ಆಗ್ಬೇಕು ರೀ. ಓಪನ್ ಇಲ್ಲಾರ್ದು ನಾವು ಈ ಕಡೆ ಕುಂತಿರ್ತೀವಿ ರೀ, ಕಟ್ ಮಾಡಿ ಕಡೆ ಆ ಕಡೆ ಇರ್ಬೇಕು ನೋಡಿರಿ. ಇವಾಗ ಇದು ರೀ ಕೊಳ್ಳಿಗೆ ಅರಿವಿ ಕಟ್ ಮಾಡ್ಕೊತೀವಲ್ಲ ರೀ, 2 ಇಂಚ್ ಇಡ್ಬೇಕು ನೋಡಿರಿ. ಇದು 2 ಇಂಚು ಮುಂಭಾಗ ಹಿಂಭಾಗ ಏನು ಕೊಳ ತೊಗೋತೀವಲ್ಲ ರೀ, ಅಲ್ಲಿ ಇಲ್ಲಿ 2 ಇಂಚ್ ಇಟ್ಕೋಬೇಕು ರೀ. ಭುಜಕ್ಕೆ ಮೊದಲ 7.5 ಇಂಚು ಮುಂಭಾಗ ಇಟ್ಕೊಂಡ್ರಿ, ಹಿಂಭಾಗ ಆಮೇಲೆ ಇಟ್ಕೋತೀನಿ ನೋಡಿರಿ.
ಇದು ಚಂದಾಗ ಮಾರ್ಕ್ ಹೊಡ್ಕೊಬೇಕ್ರಿ. ಯಾಕಂದ್ರೆ ಆ ಕಡೆ ಈ ಕಡೆ ಮಾರ್ಕ್ ಇದು ಚಂದ ಹೊಡ್ಕೊಳಿಕ್ಕಂದ್ರೆ ಆಮೇಲೆ ಇದು ಆಗೋ ಇದು ಇದ್ರಾಗಿರುತ್ತೆ ನೋಡಿರಿ. ಅದಕ್ಕೆ ಹೇಳಕತ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡಿರಿ, ಇಲ್ಲಿ ಅದು 2 ಇಂಚ್, ಅಲ್ಲಿನೂ 2 ಇಂಚ್ ಬರ್ಬೇಕು ರೀ. ಮತ್ತು ಹೆಚ್ಚಿಗೆ ಬಂತಂದ್ರೆ ಕೊಳ್ಳು ಡೀಪ್ ಆಗುತ್ತೆ ರೀ. ಮುಂದೆ ಅಡಾಲ್ ಅಂತಾರಲ್ರಿ, ಆ ಥರ ಅಡಾಲ್ ಆಗುತ್ತೆ ನೋಡಿರಿ. ಭಾಳ ಡೀಪ್ ಮುಂದಿದ್ರೆ ಚಂದ ನೋಡಿರಿ. ಇದನ್ನು ರೌಂಡಾಕ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಂಡು ನೋಡಿರಿ. ಬರ್ರಿ ಇವಾಗ ಭುಜ ಏನೈತಿ 3.5 ಇಂಚ್ ಇಡಲ್ರಿ, 3.25 ಇಡ್ತೀನಿ ನೋಡಿರಿ ಭುಜ ನಾನು. ಯಾಕಂದ್ರೆ 3 ಇಂಚ ರಗಡ್ ಆಗ್ತೈತೆ ರೀ. 3.25 ಯಾಕೆ ಇಡ್ತೀನಿ ಅಂದ್ರಿ, ಅದು ಇದು ಗಡಿಗೆ ಕೊಳ ಬರ್ತಲ್ರಿ, ಅದ್ರ ಸಲ ಎಷ್ಟೇ ದಪ್ಪ ಇಲ್ರಿ 5.5 ಇಂಚ್ ಬರ್ತೀರಿ ಬಗಲು. 9 ಎದೆ ಸುತ್ತ ಅಳತೆ 9 ಇತ್ತಂದ್ರೆ 5 ಇಂಚ್ ಬರುತ್ತೆ ರೀ. ಎದೆ ಸುತ್ತ ಅಳತೆ 10 ಇಂಚ್ ಇದ್ರೆ 5 ಇಂಚ ಬರುತ್ತೆ ರೀ. 10 11 ಮ್ಯಾಗ ಇತ್ತಂದ್ರೆ 5.5 ಇಂಚ್ ಬರುತ್ತೆ ನೋಡಿರಿ. ಎದೆ ಸುತ್ತ ಅಳತೆ 11 ಮ್ಯಾಗ ಯಾವೇ 11, 11.5, 12 ಇದ್ದು ಅಂದ್ರೆ 5.5 ಇಂಚ್ ಬರುತ್ತೆ ರೀ. ಬೇಕಾದಷ್ಟು ದಪ್ಪ ಇಲ್ರಿ, ಬಗಲು ಮಾತ್ರ ಹೆಚ್ಚಿಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಜಂಪರ್ ಕೆಡೋ ಸಾಧ್ಯತೆ ಇರ್ತಾವೆ. ಅಷ್ಟೇ 5.5 ಇಂಚ್ ಇಟ್ಕೋರಿ, ಕರೆಕ್ಟ್ ಬರುತ್ತೆ ನೋಡಿರಿ. ಬೇಕಾದ್ರೆ ದಪ್ಪ ಇಲ್ರಿ, ಅವ್ರ ರಗಡ್ ಬಗಲು ಮಸ್ತ್ ಆಗುತ್ತೆ ನೋಡಿರಿ. ಇಲ್ಲೇನು ಮಾರ್ಕ್ ಹಾಕಿನಲ್ರಿ ನಡಬರ್ಕ್ ಬಗಲಿಗೆ 1.5 ಇಂಚ್ ಇಟ್ಕೊಂಡೀನಿ ರೀ. ಇಲ್ಲಿ ನೋಡಿರಿ ಜಂಪರ್ ಅಳತೆ ತೊಗೊಂಡು ಕ್ರಾಸ್ ಪಟ್ಟಿ ಮಾರ್ಕ್ ಹಾಕತ್ತೀನಿ ರೀ. ಯಾಕಂದ್ರೆ ಕ್ರಾಸ್ ಪಟ್ಟಿ ದುಡ್ಡು ಆಗಲ್ರಿ, ಆಮೇಲೆ ತೊಗೊಂಡ್ರಾತು ವಸ್ತ್ರ ಸ್ವಲ್ಪ ಐತಂತೆ ಮಾರ್ಕ್ ಹಾಕಿದ್ದು ನೋಡಿರಿ. ಅದನ್ನು ಬರ್ರಿ ಇವಾಗ ನಾ ಏನು ಮಾಡ್ತೀನಿ ಅಂದ್ರೆ, ಇನ್ನಿಷ್ಟು ಅಲ್ಲಿ 2.5 ಇಂಚ್ ಇದ್ರೆ ಈ ಕಡೆ ಅರ್ಧ ಇಂಚ್ ಕಡಿಬೇಕು ರೀ. 2.5 ಇದ್ರೆ 2.5 ಇಟ್ಟು 3 ಇಟ್ಟು 2.5 ಇಟ್ಕೊತೀವಿ ರೀ. 1 ಇಂಚ್ ಕಡಿಬೇಕು. 2.5 ಇದ್ರೆ 1.5 ಇಂಚ್ ಇಟ್ಕೋಬೇಕು ನೋಡಿರಿ. 1 ಇಂಚ್ ಕಡಿಬೇಕು, ಸಾರಿ ರೀ. 1 ಇಂಚ್ ಕಡಿಬೇಕು. 1 ಇಂಚ್ ಕಡಿದು 1.5 ಇಂಚ್ ಇಟ್ಕೊತೀನಿ ರೀ. ಯಾಕಂದ್ರೆ ಕ್ರಾಸಾಗ ನೀಟಾಗಿ ಬರ್ಬೇಕು ರೀ ಕ್ರಾಸ್ ಪಟ್ಟಿ. ಹಂಗಂದ್ರೆ ಎದೆ ಏರಲ್ರಿ ಬ್ಲೌಸಿಗೆ. ಎದೆ ಮುಂದೆ ಕ್ರಾಸ್ ಪಟ್ಟಿ ಎದೆ ಏರ್ತಾವೆ ಅಂತಾರಲ್ರಿ, ಅದು ಇಂಥಲ್ಲೇ ನೋಡಿರಿ. ಇಲ್ಲಿ ಏನೋ ನೀವು ಸೀದಾ ತೊಗೊಂಡ್ಬಿಟ್ರಿ ಅಂದ್ರೆ ಎದೆ ಏರೋದು ಇರುತ್ತೆ ರೀ, ಎದೆ ಏರತ್ತಾವೆ ರೀ. ಒಂದು ಸ್ವಲ್ಪ ಕ್ರಾಸ್ ಮ್ಯಾಗ ತೊಗೊಂಡ್ರೆ ಅಂದ್ರೆ ಎದೆ ಏರಲ್ಲ ನೋಡಿರಿ. ನಾ ಮೈಯಾಗ ಅಳತೆ ತೊಗೊಂಡೀನಿ ರೀ, ಕರೆಕ್ಟ್ ಐತ್ರಿ ಅದು. ಕಟಿಂಗ್ ಮಾಡ್ಕೊಂಡು ಬರ್ರಿ. ಇದನ್ನು ಕ್ರಾಸ್ ಪಟ್ಟಿ ಆದಷ್ಟು ಕ್ರಾಸ್ ಮ್ಯಾಗ ಬುಡಕ್ಕೆ ಆದಷ್ಟು ತಳ್ಯಾಕೆ ಹೋಗ್ಬೇಕು ರೀ. ಕ್ರಾಸ್ ಪಟ್ಟಿ ಮ್ಯಾಕ್ ಬರಬಾರ್ದು ನೋಡಿರಿ. ಇಲ್ಲಿ ಬರ್ರಿ ಬಗಲು 5.5 ಇಂಚು, ಮುಂಭಾಗ 7.5 ಇಂಚು, ಅಲ್ಲಿ 2 ಇಂಚು, ಇಲ್ಲಿ 2.5 ಇಂಚ್ ನೋಡಿರಿ. ಈ ಥರ ಕಟ್ ಮಾಡ್ಕೊಂಡ್ರೆ ನಿಮಗೆ ಇಂಚ್ ಗೊತ್ತಲ್ಲ ಅಂತ ನಾ ಮಾರ್ಕ್ ಮಾಡಿ ಇಂಚ್ ಹಾಕೀನಿ ನೋಡಿರಿ. ಇಲ್ಲೇ ಮುಂದಿಂದು ಏನು ಇದು ಇಡ್ತೀರಲ್ರಿ ಡಾಚು, 3 ಇಂಚ್ ರೀ. 1 ಇಂಚ್ ಡಾಚ್ ಹಿಡಿಬೇಕು ನೋಡಿ. 1 ಇಂಚು ನೋಡಿರಿ, ಇಲ್ಲಿ 3.5 ಇಂಚ್ ಐತೆ ನೋಡಿರಿ. 3.5 ಇಂಚ್ ಹಿಡಿದು 1 ಇಂಚ್ ಡಾಚ್ ಹಿಡಿಬೇಕು. ಅಲ್ಲಿ ಆ ಕಡೆನೆತ್ತಿ 1 ಇಂಚ್ ಹಿಡಿದು ನೋಡಿರಿ. ಬಗಲನ್ನ ಅಡ್ಡಿ ಡಾಚ್ ಹಿಡಿದ್ರಿ. ಅವ್ರು ಎಷ್ಟೇ 4 ಇದ್ದು ನಾ ಹಿಡಿದು ಡಾಚ್ ಅಡ್ಡಿ ರೀ. ಯಾಕಂದ್ರೆ ನನಗೆ 4 ಡಾಚ್ ಹಿಡಿಯಕ್ಕೆ ಹೋಗಲ್ರಿ, ಅಷ್ಟೊಂದು ಚಂದ ಅನ್ಸಲ್ಲ ನನಗೆ ಕುಟ್ಟಿರತ್ತವೆ. ಇಲ್ಲಿ ಇದು ಬಗಲಿಗಿಂತ ಅರ್ಧ ಇಂಚ್ ನೋಡಿರಿ. ಇಲ್ಲಿ ತೊಗೊಂಡು ಎಲ್ಲ ಶೇಪ್ ಹಾಕ್ಕೊಂಡು ಎಲ್ಲ ಕರೆಕ್ಟ್ ಹಾಕ್ಕೊಂಡು ಆಮೇಲೆ ನೀಟಾಗಿ ಕಟ್ ಮಾಡಿಬಿಟ್ರೆ ಅರ್ಧ ಕಟಿಂಗ್ ಮುಗೀತು ನೋಡಿರಿ. ಇದು ಅಸ್ತರ ಅರ್ಬಿ ಎಷ್ಟು ನೀಟಾಗಿ ಎಷ್ಟು ಅಳತೆ ತಗೊಂಡು ಕಟ್ ಮಾಡ್ತೀರಿ, ಲೈನಿಂಗ್ ಅರ್ಬಿ ಕಟ್ ಮಾಡಿದ್ರೆ ಮ್ಯಾಗಿಂದ ಅರ್ಬಿ ಅಷ್ಟೇನು ಕೈ ಹಿಡಿಯಲ್ಲ ನೋಡಿರಿ. ಇದನ್ನ ಹಾಕಿ ತಗೊಂಬಿಡಕ್ಕೆ ಬರುತ್ತೆ ರೀ. ಅದೇ ನೋಡಿರಿ. ಮತ್ತೇನಾಯ್ತಲ್ರಿ ಇವಾಗ ಬರ್ರಿ. ಇವಾಗ ಕ್ರಾಸ್ ಪಟ್ಟಿ ತೊಗೊಂಡು ಇದೇ ಕ್ರಾಸ್ ಪಟ್ಟಿ ತೊಗೊಂಡು ದೊಡ್ಡ ತೊಗೋಬೇಕು ರೀ. ಅದು ಹಂಗೆ ಹೇಳ್ತೀನಿ ರೀ. ಮುಂಭಾಗ ತೆಗಿಯಕತ್ತೀನಿ ನೋಡಿರಿ. ಮುಂಭಾಗ ತೆಗೆದು ನೀವು ಏನೇ ಮಾಡಿರಿ ಆದಷ್ಟು ಯಾರು ಬಿಗ್ನೆಸ್ ಇದ್ರೆ ಪೇಪರ್ ಕಟಿಂಗ್ ಮಾಡಿರಿ ಫಸ್ಟು. ಒಮ್ಮೆ ಬ್ಲೌಸ್ ಕಟಿಂಗ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅರ್ಬಿ ಸರಿದಾಡ್ತಾವೆ. ನೀವು ಬೇಕಂದ್ರೆ ಗುಂಡು ಪಿನ್ ಹಾಕ್ಕೋಬೋದು. ನನಗೆ ಬೇಕಾಗಿಲ್ಲ ರೀ ಗುಂಡು ಪಿನ್ ಹಾಕೋದಿಲ್ಲ ರೀ ನಾನು. ಯಾಕಂದ್ರೆ ಪರ್ಫೆಕ್ಟ್ ಹೊಲಿತೀನಿ ಅಲ್ರಿ, ನಾನು ಗುಂಡು ಪಿನ್ ಹಾಕೋ ರೂಢನಿಲ್ಲ. ಹಂಗೆ ಕಟಿಂಗ್ ಮಾಡ್ಕೋತೀನಿ ನೋಡಿರಿ ಅಗರ್ಕ ನಿಧಾನಕ್ಕೆ. ಅದನ್ನೇ ಬೇಕಂದ್ರೆ ನೀವು ನಡ್ಬರ್ಕ್ ಒಂದಲ್ಲಿ ಏನು ಡಾಚಿ ಮಾರ್ಕ್ ಮಾಡಲ್ರಿ, ಅಲ್ಲಿಗೆ ಒಂದು ಗುಂಡು ಪಿನ್ ಹಾಕೊಂಡ್ರಿ ಅಂದ್ರೆ ಯಾಕಡೆ ಸರಿದಾಡಲ್ಲ ರೀ ಅರಿಬಿ. ಇದು ಬಗಲು ನೋಡಿರಿ, ಬಗಲು 4 ತೊಗೋತೀನಿ ರೀ. ಆಮೇಲೆ ಅರ್ಧ ಇಂಚ್ ತೊಗೋಬೇಕು ರೀ ಮುಂಭಾಗ. ಯಾಕಂದ್ರೆ ಇಲ್ಲಿ ಏನು ಬಗ್ಲಿನ ತನಕ ಉಬ್ತಾವಂತವಲ್ಲ ರೀ, ಅಲ್ಲೇ ಉಬ್ಬೋದು ನೋಡಿರಿ. ಅರ್ಧ ಇಂಚ್ ಇಲ್ಲಿ ತೊಗೊಂಡ್ರೆ ತೋಳಾಗ ಅರ್ಧ ಇಂಚ್ ತೊಗೊಂಡ್ರೆ ಜಂಪರ್ ನೀಟಾಗಿ ಬರ್ತಾವೆ ರೀ, ಮಸ್ತ್ ಬರ್ತಾವೆ. ಇವಾಗ ಏನೈತಿ ಇದು ತೊಗೋತೀನಿ ರೀ. ಭುಜ ಕಟ್ ಮಾಡ್ಕೋಬೇಕು ರೀ. ಹಂಗಂದ್ರೆ ಜಂಪರ್ ನೀಟ್ ಕುಂದಿರ್ತಾವೆ. ಇವೆಲ್ಲ ಭುಜ ಹಂಗೆ ಮಾಡಿ ಹೊಲಿತೀನಿ ಅಂದ್ರೆ ನಮ್ಗೆ ಸರಿ ಅನ್ಸಲ್ಲ ರೀ. ನನಗೆ ಭುಜ ಕಟ್ ಮಾಡ್ಕೊಂಡು ಹಿಂಭಾಗ ತೊಗೋತೀನಿ ರೀ. ನಮ್ಮ ಈ ಥರನೇ ಕಟ್ ಮಾಡೋದು. ಇನ್ನೂ ಅದ್ರ ಮುಂದೆ ನಾನು ಕಟಿಂಗ್ ವಿಡಿಯೋ ನೋಡಿರಿ, ನಾನು ಇದೇ ಥರ ಕಟ್ ಮಾಡ್ತೀನಿ ರೀ. ಹೇಳೋದೊಂದು ಕಟ್ ಮಾಡೋದೊಂದು ಮಾಡಲ್ಲ ರೀ ನಾನು. ಇದೇ ಥರ ನನಗೆ ಯಾವ ಥರ ಹೇಳ್ಕೊಟ್ಟಾರ ನನಗೆ ಎಷ್ಟು ಗೊತ್ತೈತಿ ಅದೆಷ್ಟೇ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ರೀ ನಾನು.
ಬರೀ ಇದಿಷ್ಟು ಭುಜ ಕಟ್ ಮಾಡ್ಕೊಂಡು ನೋಡಿರಿ. ಈಗ ಭುಜ ಕಟ್ ಮಾಡ್ಕೊಂಡು ಮತ್ತು ಇವಾಗ ಏನೈತಿ ಹಿಂಭಾಗ ತೊಗೋಬೇಕು ರೀ. ಹಿಂಭಾಗಕ್ಕೆ ಮಾರ್ಕ್ ಮಾಡ್ತೀನಿ ರೀ. ಹಿಂಭಾಗನೂ ಅಲ್ಲಿ ಅಳತೆ ತೊಗೊಂಡೈತಿಲ್ಲ ರೀ, 10 ಇಂಚ್ ತೊಗೊಂಡು ನೋಡಿರಿ. ಯಾಕಂದ್ರೆ ಗಡಿಗೆ ಕೊಳ್ಳಲ್ರಿ ಅವ್ರದ್ದು 9.5 ಇಂಚ್ ಐತಿ. 10.5 ಇಂಚ್ ತೊಗೊಂಡು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇದು ಗಡಿಗೆ ಕೊಳ್ಳಿಗೆ ಏನು ಮಾಡಿರಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಈ ಕಡೆ ಒಂದು ಸ್ವಲ್ಪ ಅರ್ಧ, ಈ ಕಡೆ ಒಂದು ಸ್ವಲ್ಪ ಅರ್ಧ ತೊಗೊಂಡ್ರೆ ಗಡಿಗೆ ಕೊಳ್ಳು ಮಸ್ತ್ ಬರುತ್ತೆ ನೋಡಿರಿ. ಈ ಥರ ತೊಗೊರಿ ಅಂತ ನಾ ಹೇಳ್ತೀನಿ ನೋಡಿರಿ ನಿಮ್ಗೆ. 3.5 ಇಂಚ್ ಇರಬೇಕು ರೀ ಕೊಳ್ಳಿ ಮ್ಯಾಗ, ಹಂಗಂದ್ರೆ ಮಸ್ತ್ ಕುಂದಿರ್ತೀವಿ. ಬೋಟ್ ನೆಕ್ಕನ ಅಂತಾರೆ ರೀ, ಗಡಿಗೆ ಕೊಳ್ಳನ ಅಂತಾರೆ. ಇದು ಬೋಟ್ ನೆಕ್ ಹೆಂಗೆ ಇರುತ್ತೆ ರೀ ಅದೇ ಸೇಮ್ ಬರುತ್ತೆ ನೋಡಿರಿ. ಅಳತೆ ನೀವು ಈ ಥರ ಕಟ್ ಮಾಡಿದ್ರೆ ಅದೇ ಸೇಮ್ ಬರುತ್ತೆ ರೀ. ಮಸ್ತ್ ಬರುತ್ತೆ ರೀ ಬ್ಲೌಸು. ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ರೀ, ನೋಡಕತ್ರಿ. ಎದೆ ಸುತ್ತ ಅಳತೆ ಅದೇನಿದ್ರೆ ಇಷ್ಟೇ ನೋಡಿರಿ. ಇವು ಡೀಪ್ ಬೇಕಂದ್ರೆ ಡೀಪ್ ತೊಗೋಬೋದು ರೀ. ಅವರು ಅಷ್ಟೇ ಮೀಡಿಯಮ್ ಡೀಪ್ ಇಡಂದ್ರೆ ಅಷ್ಟು ತೊಗೊಂಡು ನೋಡಿರಿ. ಈ ಕಡೆ ಏನು ಮಾಡಬಾರ್ದು, ಅಲ್ಲೇ ಒಂದು ಸ್ವಲ್ಪ ರೌಂಡಾಗಿ ಏನು ಹಾಕಿವಲ್ಲ ರೀ ಅಷ್ಟೇ ಹೆಚ್ಚಿಗೆ ತೊಗೋಬೇಕು ರೀ. ಹಂಗಂದ್ರೆ ಚಂದ ಬರುತ್ತೆ ರೀ. ಈ ಕಡೆಯಿಂದ ಹೆಚ್ಚಿಗೆ ತೊಗೊಂಡ್ರೆ ಭಾಳ ಡೀಪ್ ಆಗುತ್ತೆ ರೀ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊರಿ. ಯಾಕಂದ್ರೆ ಎಷ್ಟು ನೀಟ್ ಕಟ್ ಮಾಡ್ಕೊತೀವಿ ರೀ ಅಷ್ಟು ಒಲ್ಯಾಗ ಅಷ್ಟು ನೀಟ್ ಕುಂದಿರ್ತಾವೆ ನೋಡಿರಿ ಬ್ಲೌಸು. ನಮ್ಮ ಹತ್ರ ಕಟಿಂಗ್ ಮಾಡ್ಕೊಂಡ್ರೆ ಒಂದು ಅರ್ಧ ಫಿನಿಶಿಂಗ್ ಮುಗಿಬಿಡ್ತು ರೀ. ನೀವು ಎಲ್ಲ ಕಟಿಂಗ್ನಾಗ ಮಿಸ್ ಮಾಡಿದ್ರೆ ಅಂದ್ರೆ ಮುಗಿತಿಲ್ಲ. ಹೊಲಿಯಾಗ ಮಿಸ್ ಮಾಡಿದ್ರೆ ಒಂದಿಟ್ಟು ಬರಲ್ಲ ರೀ. ಕಟಿಂಗ್ದಾಗ ಮಾತ್ರ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕೆ ಕಲೀರಿ. ಮೊದಲು ಕೈ ಒಳಸೋದು ಮಾಹಿತಿ ಎಲ್ಲ ಕೈ ಹೆಂಗೆ ನೋಡಿರಿ, ಇಲ್ಲೆಲ್ಲ ಹೆಂಗೆ ಒಳಸೋದು ಇವೆಲ್ಲ ಕಲಿತ್ರಿ ಅಂದ್ರೆ ನೀವು ಕಟಿಂಗ್ ಒಂದು ಕಲಿತ್ರಿ ಅಂದ್ರೆ ಹೊಲಿದೇನು ಹೇಳಬೇಡ, ಹೊಲಿದು ಈಜಿ ಐತೆ ರೀ. ಕಟಿಂಗ್ ಎಷ್ಟು ಮೇನ್ ಐತಿ ಹೊಲಿದು ಅಷ್ಟೇ ಮೇನ್ ಐತಿ. ಆದ್ರೆ ಅದು ನಡಿತಿ ಕಟಿಂಗ್ ಬರ್ಬೇಕು ರೀ ಫಸ್ಟ್ ಮೇನ್, ಆಮೇಲೆ ಹೊಲಿಗೆ ನಡಿತೈತೆ ರೀ. ಹಂಗಾರೆ ಕಲ್ಕೋಬೋದು ರೀ. ಇದು ಮುಗೀತು ರೀ. ಇದ್ರ ಮ್ಯಾಗ ಇದು ಮುಂಭಾಗ ಹಾಕ್ತೀನಿ ರೀ. ನಾನು ಇದೇ ಥರ ಹಾಕಿ ಕಟ್ಟಿಡ್ತೀನಿ ರೀ ಮುಂಭಾಗನಿಂದ. ಇವಾಗ ಮತ್ತು ಇನ್ನು ಇದ್ರ ಅರಿವಿ ಕಟ್ ಮಾಡ್ಬೇಕಲ್ಲ ರೀ, ಮ್ಯಾಗಿನ ಅರಿವಿ ಬರೀ ಅದನ್ನು ಕಟ್ ಮಾಡಿ ಕಟ್ ಮಾಡ್ಕೊ. ಇದು ಕ್ರಾಸ್ ಪಟ್ಟಿ ತೊಗೋತೀನಿ ರೀ. ಬಗಲಿನ ಅರಿವ್ಯಾಗ ಕ್ರಾಸ್ ಪಟ್ಟಿ ತೊಗೋತೀನಿ ರೀ ನಾನು. ಇದು ಬಗಲಿಂದ ಅರಿವಿ ರೀ. ಏನು ಬಗಲು ಇರ್ತಲ್ಲ ರೀ, ಬಗಲಿನ ಅರಿವ್ಯಾಗ ನಾ ಕ್ರಾಸ್ ಪಟ್ಟಿ ತೊಗೋತೀನಿ ನೋಡಿರಿ. ಯಾಕಂದ್ರೆ 3.5 2.5 ಇಂಚ್ ಇಟ್ಕೊಂಡು ಬಗಲಿನ ಅರಿವ್ಯಾಗ ಅದು ಕ್ರಾಸ್ ಪಟ್ಟಿ ಸ್ವಲ್ಪ ಮೇಯ್ತಲ್ಲ ರೀ. ಇದೇನು ಬಗಲಿನ ಅರಿವಿ ನಂಗೆ ಎದಕ್ಕೂ ಬೇಕಾಗಿಲ್ಲ ರೀ. ಅದ್ರ ಸಲಾಗ ಕ್ರಾಸ್ ಪಟ್ಟಿ ತೊಗೊಂಡ್ರೆ ಈಜಿ ಆಗುತ್ತೆ ನೋಡಿರಿ. ಯಾಕೆ ಒಂದೇ ಥರ ಕಲರ್ ಆಗ್ತಾವೆ. ಈ ಥರ ಅರಿವಿ ಏನಾರ ಕಮ್ಮಿ ಬಂದಿದ್ದು ಅಂದ್ರೆ ಈ ಥರ ತಕ್ಕೋರಿ, ನಿಮಗೂ ಯೂಸ್ ಆಗುತ್ತೆ ನೋಡಿರಿ. ಕಮ್ಮಿ ಬಂದಾವ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಹೊಲಿದು ಯಾಕೆ ಬಿಡ್ತೀರಿ ಕಮ್ಮಿ ಬಂದಾವ ಅಂತೇಳಿ. ನೋಡಿನೇ ಹೇಳ್ಬೇಕು ಅವ್ರಿಗೆ ಅರಿವಿ ಕಮ್ಮಿ ಆಗುತ್ತಾ, ಹೊಲಿಯಾಕ ಅರಿವಿ ಕಮ್ಮಿ ಆಗುತ್ತಾ, ನೀವು ಅರಿವಿ ಹೆಚ್ಚಿಗೆ ಕೊಡ್ರಿ ನೆಮ್ಮಿ ಅಂತೇಳಿ ಹೇಳ್ರಿ ನೀವು. ಆ ಥರ ಬರ್ತು ನೋಡಿರಿ ಕ್ರಾಸ್ ಪಟ್ಟಿ. ನಾ ಮತ್ತೆ ಇಲ್ಲಿ ಅಳತೆ ತೊಗೋತೀನಿ ನೋಡಿರಿ. ಅಳತೆ ತೊಗೊಂಡು ಮತ್ತು ಕ್ರಾಸ್ ಮ್ಯಾಗ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿರಿ. ಹಂಗಂದ್ರೆ ಮಸ್ತ್ ಬರ್ತಾವೆ ರೀ ಬ್ಲೌಸು. ಇವಾಗ 3.5 ಇಂಚ್ ಇಟ್ಕೋತೀನಿ ರೀ. ಈ ಕಡೆ 2.5 ಇಂಚ್ ಇಟ್ಕೊಂಡು ಕರೆಕ್ಟಾಗಿ ಪರ್ಫೆಕ್ಟ್ ಕಟಿಂಗ್ ಮಾಡ್ತೀನಿ ರೀ. ಯಾಕಂದ್ರೆ ಆಗಳ ಹಂಗೆ ಮಜ್ಜೆ ಕಟ್ ಮಾಡೀನಿ ರೀ. ಹೆಚ್ಚಿಗಾದ್ರೆ ಇದಾಗುತ್ತೆ ನೋಡಿ. ಇವಾಗ ಕ್ರಾಸ್ ಪಟ್ಟಿ ತೊಗೊಂಡ್ಕೇರಿ ಇದು ಮಾಡ್ತೀನಿ ರೀ. ಅರಿವಿ ಏನೋ ಕಮ್ಮಿ ಇದ್ದರೂ ಈ ಥರ ನೀವು ಕಟ್ ಮಾಡ್ಕೋರಿ, ಈಜಿ ಆಗುತ್ತೆ ನೋಡಿರಿ. ಯಾರಾದರೂ ಅರಿವಿ ಕಮ್ಮಿ ಆಗೈತಿ ಹೆಂಗೆ ಮಾಡಬೇಕು ಅಂತೇಳಿ ತಲೆ ಇದು ಮಾಡ್ಕೊಳ್ಬೇಡ್ರಿ. ಈ ಥರ ಅದು ಹೆಂಗೆ ನಾವು ಕ್ರಾಸ್ ಮ್ಯಾಗ ಮುಂದಿನ ಭಾಗ ತೊಗೊಂಡಿರ್ತೀವಿ ಅದೇ ಥರ ಕ್ರಾಸ್ ಪಟ್ಟಿ ತೊಗೊರಿ. ಇವು ಏನೈತೆ ಕಾಜಿ ಪಟ್ಟಿಗೆ ಮುಂದಿನ ಕೊಳ್ಳಿ ಅರಿವಿ ಅಂತಂದಿರ್ತೀವಲ್ಲ ರೀ, ಅದ್ರಾಗೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ತೊಗೋತೀನಿ ರೀ. ಯಾಕಂದ್ರೆ ನಾನು ಅಸ್ತರ ಅರಿವಿನೇ ಹಚ್ಚೋದ್ರಿ. ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮ್ಯಾಗಿನ ಲೈನಿಂಗ್ ಅರಿವಿ ಹಚ್ಚಿದ್ನಂದ್ರೆ ಅದು ಗುಂಜಾಟಿ ಆಗುತ್ತೆ ರೀ ಉಗ್ಸಾಕೋನಾಗದು. ಹಂಗಂತೇಳಿ ನಾವು ನಂಗೆ ಇದೇ ಹೇಳ್ಕೊಟ್ಟಾರಿ. ಇದನ್ನೇ ಹಚ್ತೀನಿ ನೋಡಿರಿ. ಬೇಕಾದ್ರೆ ನಾವು ಹೊಲ್ದಿನ ಜಂಪರ ಪರೀಕ್ಷೆ ಮಾಡಿರಿ ಅದನ್ನೇ ಹಚ್ಚಿರ್ತೀನಿ ನೋಡಿರಿ. ಬರೀ ಇಲ್ಲೇ ತೋಳಿ ಕಟ್ ಮಾಡೋಕೆ ಅರಿವಿ ಹಾಕಿ ನೋಡಿರಿ. ನಾನು ಇವಾಗ ಈ ಅರಿವಿ ಏನು ಮಾಡೋದಂದ್ರೆ ಅಳತೆ ಇಟ್ಕೊಂಡ್ರಿ ಎಷ್ಟು ಅವರು ಹಾಫ್ ತೊಳಿನ ಅಳತೆ ಕೊಟ್ಟಾರಿ. ನಾ ಅಜ್ಮಾಸ್ ಮ್ಯಾಗ 10.5 ಇಂಚ್ ಇಟ್ಕೊತೀನಿ ರೀ. ಯಾಕಂದ್ರೆ ಅವರು ನಮ್ಮಂಗೆ ಅದಾರಿ ಎತ್ತರ 10.5 ಇಂಚ್ ಇಟ್ಕೊಂಡ್ರೆ ಹೊಲಿಯಾಗ 10 ಇಂಚ್ ಬರ್ತ್ರಿ. ಚಲೋ ಕುಂದಿರುತ್ತೆ ರೀ, ಮಸ್ತ್ ಕುಂದಿರುತ್ತೆ. ಅದಕ್ಕಂತ ನಾ 10.5 ಇಂಚ್ ಇಟ್ಕೊತೀನಿ ರೀ. ಯಾಕಂದ್ರೆ ಅವ್ರದ್ದು ಬ್ಲೌಸು ಸ್ಟಿಚಿಂಗ್ ನಾನೇ ಮಾಡ್ತೀನಲ್ಲ ರೀ, ನನಗೆಲ್ಲ ಅಳತೆ ಗೊತ್ತಿರುತ್ತೆ ರೀ ಅವ್ರದ್ದು. ಹೆಚ್ಚಿಗೆ ನಾ ಅಳತೆ ತೊಗೊಳಲ್ಲ ರೀ. ನಿಮ್ಗೆ ಕಟಿಂಗ್ ತೋರ್ಸೋ ಸಲಾಗ ನಾ ಅಳತೆ ತೊಗೊಳಕತ್ತೀನಿ. ಕಾಯಂ ಬರೋ ಗಿರಾಕಿ ಬ್ಲೌಸು ಅಳತೆ ಮಾಮೂಲಿ ಗೊತ್ತೇ ಇರುತ್ತೆ ನೋಡಿರಿ ನಮ್ಗೆ. ಬರೀ ಈ ಕಡೆ 10.5 ತೊಗೊಂಡ್ರೆ ನೀವು ಏನು ಮಾಡಿರಿ 2 ಇಂಚ್ ಕಡಿಬೇಡ್ರಿ. ನಮ್ಗೆ 2.5 ಇಂಚ್ ಕಡಿದು ಹೇಳ್ಯಾರಿ. 2.5 ಇಂಚು 3 ಇಂಚಿನ ತನಕ ಕಡೀರಿ. ಯಾಕಂದ್ರೆ ಬಗಲು ಶೇಪ್ ಚಂದ ಬರ್ತಂತ ಹೇಳ್ತೀನಿ ನೋಡಿರಿ. ಈ ಥರ ಅಸ್ತರ ಕಟ್ ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಇದು ತೆಕ್ಕೋರಿ. ಅಲ್ಲಿ ಬುದಿಗೆ ಹಚ್ಚಿ ತೊಗೋಬೇಡ್ರಿ. 1/2 ಇಂಚು ತೊಗೋಬೇಕ್ರಿ. ಅಲ್ಲಿ ಏನು ಮ್ಯಾಗ ಮಾರ್ಕ್ ಮಾಡಿನಲ್ಲ ರೀ ಅಲ್ಲಿ ತನಕ ತೊಗೋಬೇಕ್ರಿ. ಪೂರ ಹೋಗ್ಬಾರ್ದು ರೀ.
ಇಷ್ಟೇ ತೊಗೋಬೇಕು ನೋಡಿರಿ. ಪೂರ ಹೋದ್ರೆ ಮತ್ತು ಇದಾಗತ್ತೆ ರೀ. ಇಷ್ಟು ತೊಗೊಂಡ್ರಂದ್ರೆ ಮಸ್ತ್ ಪರ್ಫೆಕ್ಟ್ ಜಂಪರ್ ಬರುತ್ತೆ ನೋಡಿರಿ. ನಾ ಇದನ್ನೇ ಹೇಳ್ತೀನಿ ನಿಮ್ಗೆ. ಬರ್ರಿ ಇವಾಗ ತೋಳು ರೆಡಿ ಅದು. ಇವಾಗ ಏನು ಮಾಡೋಣಂದ್ರೆ ಅರಿವಿ ತೊಗೊಂಡು ಆಮೇಲೆ ತೊಗೊಂಬಿಡೋಣ್ರಿ. ವರ್ಕ್ ಏಟೈತೆ ಅಷ್ಟೇ. ಇವು ಬೆಲ್ಟ್ ಸೀರೆ ತೆಗೆದ್ನಲ್ರಿ ನಾನು, ಬೆಲ್ಟ್ ಸೀರೆ ಅನ್ನುವ ಬ್ಲೌಸ್ ಕಟ್ಟಿಂಗ್ ನೋಡಿರಿ. 4 ಸೀರೆ ಅದಾವ್ರಿ. ಈಗ 2 ಸೀರೆ ಕಟ್ ಮಾಡಿ ಇವೊಂದು ಸೀರೆ ಕಟ್ ಮಾಡೀನಿ ರೀ. ಇದು ಎದೆ ಸುತ್ತ ಅಳತೆ 12ರದು ಹೇಳಿಕೊಡ್ರಿ ಮ್ಯಾಮ್ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಕತ್ತೀನಿ ನೋಡಿರಿ ನಾನು. ಇದನ್ನು ವರ್ಕ್ ಇದ್ದಿದ್ದು ಈ ಥರ ಹಾಕಿ ಇದನ್ನು ಕಟ್ ಮಾಡಕ್ಕೆ ಸ್ವಲ್ಪ ನೆಗಡಿ ಬಂದುಬಿಟ್ಟೈತೆ ರೀ. ಏನು ಮಾಡಿ ನನಗೂ ಆ ಕಡೆ ಈ ಕಡೆ ನೀರು ಬದಲಾಗಿ ನೆಗಡಿ ಬಂದೈತೆ ರೀ. ಅದನ್ನು ಕಟಿಂಗ್ ಮಾಡ್ಕೊಂಡ್ಕೇರಿ ಮತ್ತು ಈಗ ತೋಳು ಮಾತ್ರ ಪರ್ಫೆಕ್ಟ್ ಕಟಿಂಗ್ ಅದು ಅಲ್ರಿ. ಇದನ್ನು ಏನು ಮಾಡೋರಿ ಮುಂಭಾಗ ತಕ್ಕೋರಿ. ಯಾಕಂದ್ರೆ ಹೆಚ್ಚಿದು ನೋಡಿರಿ ಅರಿವಿ ಕಾತು ಹಿಡ್ಯಾಕತ್ತೈತ್ರಿ. ಅರಿವಿ ವರ್ಕ್ ಐತಲ್ರಿ ನೋಡ್ಕೊಂಡು ನೀಟಾಗಿ ಸ್ವಲ್ಪ ಅರ್ಧ ಇಂಚ್ ತೊಗೊಂಬಿಡ್ರಿ. ನಾನು ಅರ್ಧ ಇಂಚು, ನೀವು ನೋಡಿರಿ ಅದನ್ನು ಅರ್ಧ ಇಂಚು ತಕ್ಕೋರಿ. ಅದು ಮ್ಯಾಚ್ ಶೇಪ್ನ ತಕ್ಕೊಂಡು ಅಷ್ಟೇ ತಕ್ಕೋರಿ. ಯಾಕಂದ್ರೆ ಇದನ್ನು ತಕ್ಕೊಂಡು ಮಾತ್ರ ಮರಿಬೇಡ್ರಿ. ಈಗ ಯಾರೋ ಹೊಸ್ದಾಗಿ ಕಲಿಯಾಕತ್ತವ್ರಿದ್ರೆ ಇದು ಪರ್ಫೆಕ್ಟಾಗಿ ತಲೆಯಾಗ ಇಟ್ಕೋರಿ. ಒಂದೊಂದು ಪಾಯಿಂಟನ್ನು ಭಾಳ ಮುಖ್ಯ ಆಗ್ತದೆ ನೋಡಿರಿ. ನೀವು ಇದಿಷ್ಟೇ ಆಮೇಲೆ ಮುಂಭಾಗ ಹಿಂಗೆ ತಕ್ಕೊಂಡು ಮರ್ತ್ರಂದ್ರೆ ಜಂಪರ್ ಅಲ್ಲೇ ಹದಗೆಡ್ತಾವ್ರಿ. ನೀವು ನಾ ಏನೇನು ಯಾವ್ಯಾವ ಪಾಯಿಂಟ್ ಹೇಳೀನಿ ರೀ ಅದ್ರಾಗ ಒಂದು ಪಾಯಿಂಟನ್ನು ಮಿಸ್ ಮಾಡಬಾರ್ದು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ. ಹಂಗಂದ್ರೆ ಪರ್ಫೆಕ್ಟ್ ಬರ್ತೈತೆ ನೋಡಿರಿ. ಇದು ರೆಡಿ ಆತ್ರಿ. ಈಗ ತೋಳು ರೆಡಿ ಅದು. ಇದನ್ನು ಸೈಡಿಗೆ ಇಟ್ಬಿಡೋಣ್ರಿ. ಈಗ ಮುಗೀತು ನೋಡಿರಿ. ಇಷ್ಟು ಮಾಡ್ಕೊಂಬಿಟ್ರೆ ಅಸ್ತ್ರ ಅರಿವಿ ಕಟ್ ಮಾಡ್ಕೊಂಬಿಟ್ರೆ ಮುಗೀತು ನೋಡಿರಿ. ಈ ಬ್ಲೌಸ್ ಹೊಲಿಯಾಕೆ ನಾನು 150 ತೊಗೋತೀನಿ ನೋಡಿರಿ. ಯಾಕಂದ್ರೆ ಇದನ್ನ ಏನೂ ಇಲ್ಲರಿ, ಉದ್ದು ತೊಗೊಟ್ಟಿನಿ, ಗಡಿಗೆ ಕೊಟ್ಟಿನಿ. ಅವರು ಕಾಯಂ ಗಿರಾಕಿ ಇರ್ತಾರಲ್ರಿ. ಅವರು ನಾನು 200 ಹೇಳಿದ್ರಿ, 150 ಕೊಡ್ತೀನಿ ನೋಡಿರಿ. ತೊಗೋರಿ ಅಂತಂದ್ರಿ. ಹಂಗಂದ್ರೆ ಅವರು ಒಮ್ಮೆ ಬಂದ್ರಂದ್ರೆ ಗಂಡು ಮನೆ ಅಂತ ಇಲ್ಲಿ ಊರು ಹೆಣ್ಮಗಳು ರೀ ಆಕಿ. ಬಂದ್ರಂದ್ರೆ 2, 3, 4, 5 ಜಂಪರ್ ಹೊಲಿಸ್ತಾರೆ. ಅದಕ್ಕಂತೇಳಿ ಕಮ್ಮಿ ತೊಗೊಂಡು ನೋಡಿರಿ. ಹಿಂಭಾಗ ಹಾಕಿ ಇವಾಗ ಈ ಥರ ಅರಿವಿ ಹಾಕಿ ಕಟ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಎಲ್ಲಿ ಕೆಡೋ ಚಾನ್ಸೇ ಇರಲ್ಲ ನೋಡಿರಿ. ಒಬ್ರೊಬ್ರು ಏನು ಮಾಡ್ತಾರೆ, ಅಸ್ತರ ಅರಿವಿ ಲೈನಿಂಗ್ ಅರಿವಿ ಅಡ್ಡು ಕೂಡಿಸಿ ಲೈನಿಂಗ್ ಅರಿವಿ ಮ್ಯಾಗಿಂದ ಅರಿವಿ ಕೂಡಿಸಿ ಹಾಕಿ ಕಟ್ ಮಾಡ್ಕೊತಾರೆ. ಆ ಥರ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಹಾಕಿ ನೀವು ಬೇಕಂದ್ರೆ ನಿಮಗೆ ಒಳ್ಳೆಯಾಡ್ತೈತೆ ಅಂದ್ರೆ ಗುಂಡು ಪಿನ್ ಹಾಕೋರಿ. ನಾನು ಮಾತ್ರ ಗುಂಡು ಪಿನ್ ಒಟ್ಟು ಹಾಕ್ಕೊಳಲ್ರಿ ನೋಡಿರಿ. ಹಾಗೆ ಕಟ್ಟಿಂಗ್ ಮಾಡ್ತೀನಿ ನೋಡಿರಿ ನಾನು. ಇದನ್ನು ತಗೋತೀನಿ ನೋಡಿರಿ. ಇದು ಇಷ್ಟ ಐತ್ರಿ ನೋಡಿರಿ. ಹಿಂಭಾಗ ಅದು ಕರೆಕ್ಟ್ ಐತ್ರಿ. ಅಸ್ತರ ಅರಿವಿ ಬಟ್ಟೋಕಾತಲ್ರಿ. ಅದಕ್ಕೆ ಏನು ಮಾಡಿ ಒಂದು ಸ್ವಲ್ಪ ಇವಾಗ ನಾನು ಅಲ್ಲೇ ಬೆನ್ನಾಗನೇ ಫೋಲ್ಡ್ ಮಾಡ್ತೀನಿ ರೀ. ನಾನು ಯಾವ ಅಸ್ತರ ಅರಿವಿ ಇಲ್ಲಿ ಹಂಗೆ ಸಾದಾ ಜಂಪರ್ ಇಲ್ಲಿ ಅಲ್ಲೇ ಫೋಲ್ಡ್ ಮಾಡ್ತೀನಿ ರೀ. ಯಾಕಂದ್ರೆ ಅವೇ ನಾನು ನೀಟ್ ಅನ್ನಿಸ್ತಾವ್ರಿ. ಅದೇ ಥರ ಹೇಳ್ಕೊಟ್ರೆ ನನಗೆ ಅದೇ ನೀಟ್ ಅನ್ನಿಸುತ್ತಲ್ಲ. ಒಂದು ಸ್ವಲ್ಪ ಅರಿವಿ ಹೆಚ್ಚಿಗಿಟ್ಟು ಕಟ್ ಮಾಡ್ಕೊಂಡು ನೋಡಿರಿ. ಈಗ ಅದ್ರಾಗ ಮುಂಭಾಗ ಬರ್ತ್ರಿ. ಇದು ಹಿಂಭಾಗ ಕಟ್ ಮಾಡ್ಕೊಂಡು ತೊಗೊಂಬಿಡ್ತೀನಿ ರೀ. ಮತ್ತು ಮುಂಭಾಗ ಒಂದು ತೊಗೊಂಡ್ರೆ ಕ್ರಾಸ್ ಪಟ್ಟಿ ತೊಗೊಂಡ್ರೆ ಮುಗ್ದಾಗೋತು ನೋಡಿರಿ. ಜಂಪರ್ ಕಟಿಂಗೇ ಮುಗಿದೋತು. ಈಜಿ ಐತ್ರಿ. ಮೊದಲು ಅಸ್ತರ ಅರಿವಿ ಏನು ಮೇನ್ ಅಸ್ತರ ಅರಿವಿ ನೀಟಾಗಿ ಏನು ಕಟ್ ಮಾಡ್ಕೊತಿರಲ್ಲ ಅದು ಒಂದೇ ನಿಮಗೆ ಕಷ್ಟ ನೋಡಿರಿ. ಆಮೇಲೆ ತಡನ ಆಗಲ್ಲ ನೋಡಿರಿ. ಅಸ್ತರ ಅರಿವಿ ಕಟ್ ಮಾಡ್ಕೊಂಡ್ಮ್ಯಾಗ ಇದು ಮೇಲಿನ ಅರಿವಿ ಕಟ್ ಮಾಡ್ಕೊಬೇಕಂದ್ರೆ ಲೇಟನ ಆಗಲ್ಲ ನೋಡಿರಿ. ಬ್ಲೌಸ್ ಕಟ್ ಮಾಡ್ಕೊಳಕ್ಕೆ ಅಸ್ತರ ಬ್ಲೌಸ್ ಕಟ್ ನಾನು ಅಸ್ತ್ರದಾಗನೇ ಕಟ್ ಮಾಡ್ಕೊಂಡು ಆಮೇಲೆ ಇದ್ರಾಗ ಜಂಪರ್ ಕಟ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಅದೇ ಥರ ಮಸ್ತ್ ಬರ್ತ್ರಿ ಜಂಪರ. ಇದು ಹೆಂಗೆ ತೊಗೊಂಡು ಅದೇ ಶೇಪ್ನಾಗ ತೊಗೋರಿ. ಒಂದು ಸ್ವಲ್ಪ ಕೈ ಒಳ್ಸಾಕ ಕಲಿಯೋರಿಗೆ ಕಷ್ಟ ಆಗತ್ತೆ ರೀ. ನಮಗೆಲ್ಲ ಮಾಮೂಲಿ ರೂಢ ಬಿದ್ದೈತಲ್ರಿ. ನೋಡ್ಕೊಂಡು ಜಕ್ಕೊಂಡು ಅರಿವಿ ಹಾಕ್ಕೊಂಡು ತೊಗೋರಿ. ಯಾಕೆ ಹಿಂದಕ್ಕೆ ಮುಂದಕ್ಕೆ ಆದ್ರೂ ಅರಿವಿ ಬೆಚ್ಚಿಗಾದ್ರೂ ಹೊಲಿಯಾಗ ತೊಂದರೆ ಕೊಡ್ತಾವ್ರಿ. ನೋಡ್ಕೊಂಡು ಹುಷಾರಾಗೆ ತೊಗೋರಿ ನೋಡಿರಿ. ಬರೀ ಇದು ಕಟ್ ಮಾಡ್ಕೊಂಡು ಇನ್ನು ಮುಂಭಾಗ ತೊಗೊಂಡು ಇದನ್ನು ಹೊಲಿಬೇಕ್ರಿ. ಇವತ್ತು ಇಟ್ಟಿದ್ರು ನಾಳೆ ನಮ್ಮ ಊರಾಗ ಜಾತ್ರೆ ಐತಲ್ರಿ, ಕೊಡಬೇಕಾಗಿತ್ತು. ಹೊಲಿಬೇಕು ನೋಡಿರಿ. ಇವಾಗ ಕೊಂಡಕ್ಕೆ ಕೊಡ್ತೀನವ್ವ ಅಂತೇಳಿ ಹೇಳ್ಕೊಂಡೇನಿ ರೀ. ನಾನು ನಾಳೆ ಜಾತ್ರೆಗೆ ಕೊಡೋದಾಗಲ್ಲ, ಕೊಂಡಕ್ಕೆ ಕೊಡ್ತೀನಿ, ಕೊಂಡಕ್ಕೆ ಹೊಲಿತೀನಿ ಅಂತ ಹೇಳೀನಿ ರೀ. ನೋಡ್ತೀನಿ ರೀ. ಆದ್ರೆ ಹೊಲಿತೀನಿ, ಆಲಿಕ್ಕಂದ್ರೆ ಕೊಂಡಕ್ಕೆ ಕೊಡ್ತೀನಿ ನೋಡಿರಿ ನಾನು. ಬರೀ ಇದು ಯಾಕೆ ಹಿಂದಕ್ಕೆ ಮುಂದಕ್ಕೆ ಆಗೈತೆ ರೀ. ಕರೆಕ್ಟ್ ನೋಡಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ನೋಡಿರಿ ಅದನ್ನು ಡಬರ್ಕ್ ಏನಿರುತ್ತೆ ಕಟ್ ಮಾಡ್ಕೊಂಡು ಕರೆಕ್ಟ್ ಹಾಕ್ಕೊಂಡು ಕಟ್ ಮಾಡ್ಕೊರಿ. ಯಾಕಂದ್ರೆ ಮಸ್ತ್ ಕುಂದಿರ್ತ್ರಿ ಕೊಳು. ಸ್ವಲ್ಪ ಸರಿಸ್ಕೋರಿ. ಯಾಕಂದ್ರೆ ಅವ್ನು ಕಟ್ ಮಾಡಾಗ ಒಟ್ಟು ಅವಸರ ಮಾಡಬೇಡ್ರಿ. ಕಟ್ ಮಾಡೋ ನಿಧಾನಕ್ಕೆ ಸಮಾಧಾನತೆ ಕಟ್ ಮಾಡಿರಿ. ಆಮೇಲೆ ನಿಮ್ಗೆ ಹೊಲಿಯಾಗ ಎಷ್ಟು ಜಲ್ದಿ ಮುಗಿತೈತೆ ರೀ. ಕಟ್ ಮಾಡಾಗ ಅಲ್ಲಿ ಇಲ್ಲಿ ನೋಡ್ಕೊಂಡು ಕಟ್ ಮಾಡ್ಲಿಕ್ಕಂದ್ರೆ ಹೊಲಿಯಾಗ ಕೈ ಹಿಡ್ಕೊಂಡು ಕುಂದಿರ್ತಾವೆ ನೋಡಿರಿ. ಅವು ಚಂದ ಅನ್ಸಲ್ರಿ. ಜಂಪರ್ನು ಕೆಡ್ತಾವೆ ಮತ್ತು ಕೈ ಹಿಡಿತಾವೆ. ಇದು ಮುಗೀತು ನೋಡಿರಿ. ಈಗ ಮುಂಭಾಗ ತಗೊಂಡು ಬರ್ರಿ. ಇವಾಗ ಸದ್ದ ಇದು ಬರ್ರಿ ಮುಂಭಾಗ ತಗೊಂಡು ನೋಡಿರಿ. ಇಲ್ಲೇ ನಮ್ಮ ದೊಡ್ಡವ್ರು ಮಾತಾಡಕತ್ತಾರೆ. ಅವ್ರ ದನಿ ಕೇಳಕತ್ತೈತೆ ರೀ. ಅದು ಬಂದ್ರಿ ಅವ್ರು ಮಾತಾಡ್ಕೊತ ಕುಂತಾರೆ ನೋಡಿರಿ. ನಮ್ಮ ದೊಡ್ಡವ್ವ ಅಲ್ಲಿ ಮನೆಯವರು
ಅದಕ್ಕೆ ಇವಾಗ ಮುಂಭಾಗ ತೊಗೋತೀನಿ ರೀ. ಏನು ಅಸ್ತರ ಬ್ಲೌಸ್ ಕಟ್ ಮಾಡಿದೆ ಒಂದೇ ತ್ರಾಸು ನೋಡಿರಿ, ಉಳ್ಕೆ ತ್ರಾಸನೇ ಇಲ್ಲ ನೋಡಿರಿ. ಬರ್ರಿ ಇವಾಗ ಮುಂಭಾಗ ತೊಗೊಳಕತ್ತೀನಿ ನೋಡಿರಿ. ಕ್ರಾಸ್ ಪಟ್ಟಿ ಅದ್ರಾಗೆ ಬರ್ತಾವ್ರಿ. ನನಗೆ ಕ್ರಾಸ್ ಪಟ್ಟಿ ಇದನ್ನು ಹೆಚ್ಚಿಗೆ ಅರಿವಿ ನಡಿತೈತೆ. ಸ್ವಲ್ಪ ಕ್ರಾಸ್ ಪಟ್ಟಿ ಭಾಳ ದೊಡ್ಡದಾಗತ್ರಿ, ನೋಡ್ತೀನಿ ರೀ. ಆಮೇಲೆ ಕಟ್ ಮಾಡ್ಕೊತೀನಿ. ಇವಾಗ ಬಗಲೊಂದು ತೊಗೊಂಡ್ಕೇರಿ ಹೊಲಿಬೇಕು ರೀ. ನೋಡೋಣ ರೀ ಹೆಂಗೆ ಆಗುತ್ತೆ. ನೋಡಿರಿ ಇದಿಟ್ಟು ಮತ್ತು ಸೈಡ್ ಇಟ್ಟು ತೊಗೊಂಡೆ. ಇವಾಗ ಬಗಲಿಟ್ಟು ತೊಗೋತೀನಿ ರೀ. ನೀವು ಬೇಕಂದ್ರೆ ಗುಂಪಿನ ಹಾಕೋರಿ, ನಾವು ಗುಂಪಿನ ಹಾಕೊಂಡಿಲ್ಲ. ನಾವು ನಿಗಿಚಿ ಕಟ್ ಮಾಡ್ಕೊತೀನಿ ರೀ. ಈಗ ಅದನ್ನು ಸರಿಯಾಗಿ ಜರಿಯಾಕತ್ರಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ ಬರ್ರಿ ಇದನ್ನು ಬಗಲಿಟ್ಟು ತೊಗೊಂಡ್ರಾತು. ಒಂದು ಅರಿವಿ ಸರಿಯಾಗಿ ಹಿಡಿದೆ ಅಂದ್ರೆ ನೋಡ್ಕೊಂಡು ನೀಟಾಗಿ ಮಾಡ್ಕೊಂಡು ಒಂದು 5 ನಿಮಿಷ ಲೇಟಾಗಲಿ ನೀಟಾಗಿ ಕಟ್ ಮಾಡ್ಕೊರಿ. ಒಲ್ಯಾಗೂ ಅಷ್ಟೇ ನೀಟ್ ಬರ್ತೀರಿ ಅದು. ಇಲ್ಲಿಕ್ಕಂದ್ರೆ ಏರಾಪಿರ ಬರಲ್ಲ. ನೀವು ಏರಾಪಿರ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಅಸ್ತರ ಅರಿವಿ ಮ್ಯಾಕ ಲೈನಿಂಗ್ ಅರಿವಿ ಬ್ಲೌಸ್ ಅರಿವಿ ತಳ್ಯಾಕ ಹಿಂಗಾಗತ್ತೆ ನೋಡಿರಿ. ಅದಕ್ಕಂತ ನಾನು ಕಟ್ ಮಾಡಾಗನೇ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿರಿ. ಬರ್ರಿ ಬಗಲ್ ಅರಿವಿ ತಕ್ಕೊಂಡು ಬಗಲ್ ಅರಿವಿ ತಕ್ಕೊಂಡು ಇವಾಗ ಮುಂಬಾಗಿಂದು ಕಟಿಂಗ್ ಮಾಡಾಕತ್ತೀನಿ ನೋಡಿರಿ. ಈಗ ಕಟಿಂಗ್ ಮಾಡ್ಕೊಂಬಿಡ್ರಿ. ಆಮೇಲೆ ನನಗೆ ಈಗ ಕಟಿಂಗ್ ಮಾಡ್ಕೊತೀನಿ. ಒಬ್ಬೊಬ್ರು ಹೊಲದ ಮ್ಯಾಗ ಕಟಿಂಗ್ ಮಾಡ್ಕೊತಾರೆ. ಬರ್ರಿ ಇಲ್ಲಿ ನೋಡಿರಿ. ಇವಾಗ ಅದು ಮುಗೀತು ರೀ. ತೊಳೆದು ಮುಗಿದು ಇವಾಗ ಏನೈತೆ ಕ್ರಾಸ್ ಪಟ್ಟಿ, ಕಾಜಿ ಪಟ್ಟಿ, ಗುಂಡಿ ಪಟ್ಟಿ ಎಲ್ಲ ಇಟ್ಕೊತೀನಿ ರೀ. ಇವಾಗ ಇಟ್ಕೊಂಡು ಇವು ಕ್ರಾಸ್ ಪಟ್ಟಿ ತೊಗೋತೀನಿ ರೀ. ಈಗ ತೊಗೊಂಡು ಕಟ್ಟಿಡ್ತೀನಿ ರೀ. ಈಗ ಕ್ರಾಸ್ ಪಟ್ಟಿ ತೊಗೋತೀನಿ ರೀ. ಯಾಕಂದ್ರೆ ಆಮೇಲೆ ತೊಗೊಂಡಾಗಲ್ಲ ರೀ. ಈಗ ಗೊತ್ತಿರ್ತದಲ್ಲ ನೀಟಾಗಿ ತೊಗೊಂಬರ್ತೀನಿ ನೋಡಿರಿ. ಇವಾಗ ತೊಗೊಂಡು ಇದನ್ನು ಸುತ್ತಿಟ್ಟು ಬಿಡೋಣ್ರಿ. ಯಾಕಂದ್ರೆ ಒಲ್ಯಾಗ ಅರಿವಿ ಕಳಿತಾವ್ರಿ ಇವು. ನೋಡ್ರಿ ಕಟಿಂಗ್ ಮಾಡೋದು ಇದು ನಿಂದ್ರಿ. ಆ ಕಡೆ ಒಂದು ಅವ್ರು ಮಾತಾಡಕ್ಕಿದ್ರಲ್ಲ ಆ ಕಡೆ ಲಕ್ಷ ಹೊತ್ತು ನೋಡ್ರಿ ನನಗೆ. ಬರ್ರಿ ಇವಾಗ ಐತಿ ಏನು ಹೇಳಕತ್ತಿಲ್ಲ ನಮ್ಮ ದೊಡ್ಡವ. ನಾನು ಆ ಕಡೆ ಕೇಳ್ಕೊತ ನಿಂತೇನ್ರಿ ಅಂದಿಟ್ಟು. ಇವಾಗ ಕ್ರಾಸ್ ಪಟ್ಟಿ ತೊಗೊಳಕತ್ತೀನಿ ನೋಡ್ರಿ. ಕ್ರಾಸ್ ಪಟ್ಟಿ ತೊಗೊಂಡ್ರೆ ಮುಗೀತು ರೀ. ಕಂಪ್ಲೀಟ್ ಜಂಪರ್ ಕಟಿಂಗ್ ಮುಗೀತು. ಇನ್ನು ಬುಡಕ್ಕೆ ಫಸ್ಟ್ ಹಿಂಭಾಗ ಇಡ್ರಿ, ಆಮೇಲೆ ಮುಂಭಾಗ ಇಳ್ರಿ, ಆಮೇಲೆ ತೋಳು ಇಳ್ರಿ. ತೋಳು ಇಟ್ಕೋರಿ. ತೋಳಿ ಮ್ಯಾಗ ಕ್ರಾಸ್ ಪಟ್ಟಿ, ಕಾಜಿ ಪಟ್ಟಿ, ಗುಂಡಿ ಪಟ್ಟಿ, ಅದ್ರ ಮ್ಯಾಗ ಗೋಟ್ ನರಿ ಬರ್ತ್ರಿ. ನಾನು ಇದಕ್ಕೆ ಗೋಟ್ ಕಟ್ಟಲ್ರಿ. ಯಾಕಂದ್ರೆ ಅದ್ರಾಗೆ ಒಳಸಿ ಹಾಕ್ತೀನಿ ರೀ. ಅಸ್ತರ ಅರಿವಿ ಬಿದ್ದು ಅಂದ್ರೆ ಅದ್ರಾಗೆ ಒಳಸಿ ಹಾಕಿ ಅದ್ರಾಗೆ ಸ್ವಲ್ಪ ನೀಟಾಗಿ ಅದ್ರಾಗೆ ಆದಷ್ಟು ಹೊಲಿತೀನಿ ನೋಡಿರಿ ನಾನು. ನನಗೆ ಗೋಟ್ ನರ್ಬಿ ಕಟ್ಕೊಂಡಿನ ಲೇಸ್ ಹಚ್ಚಕ್ರಿ. ಲೇಸ್ ಹಚ್ಚಿಂದರಲ್ಲ ಅದಕ್ಕೆ ಗೋಟ್ ಕಟ್ಟಲ್ಲ ನೋಡಿರಿ. ಇದನ್ನು ನೋಡಿರಿ ಕಟ್ ಮಾಡ್ಕೊಂಡು ನೋಡಿರಿ. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡು ಯಾಕಂತೇಳಿ ದೊಡ್ಡವಾದ್ರೆ ಎದೆ ಮುಂದೆ ತಳ್ಯಾಕಾಗತ್ತೆ ರೀ. ಅವು ಎಷ್ಟು ಕ್ರಾಸ್ ಪಟ್ಟಿ ತೊಗೋಬೇಕು ಅಷ್ಟೇ ತೊಗೋಬೇಕು ರೀ. ಹೆಚ್ಚಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ಅಂದ್ರೆ ಬಗ್ಲಿಂದ ಹಾಕೊಂಡು ನೀವು ನೀಟಾಗಿ ಅರಿವಿ ಕಟ್ ಮಾಡ್ಕೊಳ್ಳಿ. ಅಷ್ಟೇ ಮರಿಬೇಡ ನೋಡಿರಿ. ಹೆಚ್ಚಿಗೆ ಏನು ತೊಗೋತಿ ಅರ್ಧ ಇಂಚ್ ಅಷ್ಟೇ ಹೆಚ್ಚಿಗೆ ತೊಗೊರಿ. ಮತ್ತು ಅದ್ರ ಮ್ಯಾಲೆ ತೊಗೊಂಡ್ರಂದ್ರೆ ಇದಾಗತ್ತೆ ರೀ. ಹಿಂಗೆ ಸುಳ್ಳಿ ಸುತ್ತಿ ಕಟ್ಟಿಟ್ರಂದ್ರೆ ಅರಿವಿ ನೀವು 1 ತಿಂಗಳು ಬಿಟ್ಟು ಹೊಲಿದ್ರು ಒಂದು ಅರಿವಿ ಕಳೆದಿಲ್ಲ ನೋಡಿರಿ. ಈ ಥರ ಟಿಪ್ಸ್ ಫಾಲೋ ಮಾಡಿರಿ ನೀವು. ಹಂಗೆ ಇಟ್ರಂದ್ರೆ ಸುಳ್ಳಿ ಸುತ್ತಿ ಹುಡ್ರ ತೊಗೊಲಿ. ನಮ್ಮ ಮನ್ಯಾಗ ಹುಡ್ರ ಅದಾವ್ರಿ ತೊಗೊಂಡು ಬಿಚ್ಚಿಬಿಡ್ತಾವೆ. ಕಟ್ಟಿಟ್ನೆ ಮುಟ್ಟಕ್ಕೆ ಹೋಗಲ್ರಿ. ಈ ಥರ ಕಟ್ಟಿಟ್ನಿ ಅಂದ್ರೆ